ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ HPV ವ್ಯಾಕ್ಸಿನ್. HPV ವ್ಯಾಕ್ಸಿನ್ ಅಂದರೆ ಏನು, ಇದನ್ನು ಯಾಕೆ ಎಲ್ಲ ಹೆಣ್ಮಕ್ಳು ಹಾಕಿಸ್ಕೋಬೇಕು ಅನ್ನೋದು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಎಲ್ಲ ಹೆಣ್ಮಕ್ಳು ಯಾಕೆ ಹಾಕಿಸ್ಕೋಬೇಕು ಅಂತಂತಂದರೆ, ದೇವರು ನಮಗೋಸ್ಕರನೇ ಎಕ್ಸ್ಟ್ರಾ ಪಾರ್ಟ್ಗಳನ್ನೆಲ್ಲ ಕೊಟ್ಬಿಟ್ಟಿದ್ದಾನಲ್ಲ, ಅದರಿಂದ ಎಕ್ಸ್ಟ್ರಾ ಕ್ಯಾನ್ಸರ್ ವೆರೈಟೀಸು ನಮಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಓವರೀಸ್ ಕೊಟ್ಟಿರೋದ್ರಿಂದ ಓವರಿಯನ್ ಕ್ಯಾನ್ಸರ್ ಇದು ಸರ್ವಿಕ್ಸ್ ಕೊಟ್ಟಿರೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್, ಈ ಥರ ಯೂಟ್ರಸ್ ಕೊಟ್ಟಿರೋದ್ರಿಂದ ಯೂಟ್ರೈನ್ ಕ್ಯಾನ್ಸರ್. ಸೊ ಎಕ್ಸ್ಟ್ರಾ ಏನು ಪಾರ್ಟ್ಸ್ ಕೊಟ್ಟಿದ್ದಾನಲ್ಲ ರೀಪ್ರೊಡಕ್ಷನಿಗೆ ಅಂತ, ಸೊ ಎಕ್ಸ್ಟ್ರಾ ಪಾರ್ಟ್ ಕೊಟ್ಟಿರೋದ್ರಿಂದ ಎಕ್ಸ್ಟ್ರಾ ಕ್ಯಾನ್ಸರ್ ವೆರೈಟೀಸು ನಮಗೆ ಹೆಣ್ಮಕ್ಳಿಗೆ ಬರೋ ಅಂತಹ ಸಾಧ್ಯತೆಗಳು ಇರುತ್ತೆ. ಆಯಿತಾ? ಸೊ ನಾನು ಯಾವಾಗಲೂ ಶಪಿಸ್ಕೊತಾ ಇದ್ದೆ, ದೇವರು ನಿನಗೆ ಮಾಡೋದ್ರಿ ಕೆಲಸ ಇಲ್ಲ ಮರಯ್ಯ, ನಮಗೇನೇ ಕೊಟ್ಟೆ, ನನಗೆ ಬೇಕಿಲ್ಲ, ಇದು ತೆಗೆದುಬಿಡೋ ಅದರಿಂದ ಎಷ್ಟು ನಮನಿ ಕಾಡಿ ಇರ್ತದೆ, ಜೀವನನೇ ಹಾಳು ಅನ್ನೋ ರೇಂಜಿಗೆ ಸಾಕಾಗಿ ಹೋಗಿದೆ. ಮಗುಗೋಸ್ಕರ ಕಷ್ಟಪಡ್ತಾ ಇರೋರು ಎಷ್ಟು ಜನ, ಮಗು ಆದಮೇಲೆ ಕಷ್ಟಪಡ್ತಾ ಇರೋರು ಎಷ್ಟು ಜನ ನೋವು ತಿಂತಾ ಇದ್ದಾರೆ. ಅದರಿಂದ ಈ ರೀಪ್ರೊಡಕ್ಟಿವ್ ಆರ್ಗನ್ಸ್ ನಮಗೆ ಕೊಟ್ಟಿರೋದ್ರಿಂದ ತಾನೇ ಇಷ್ಟೆಲ್ಲ ಆಗ್ತಾ ಇರೋದು. ಅದನ್ನು ಗಂಡ್ಮಕ್ಳಿಗೆ ಕೊಡಬೇಕಿತ್ತು, ನಮಗೆ ಏನಕ್ಕೆ ಕೊಟ್ಟೆ ನೀನು ಅನ್ನೋ ಹಂಗೆ ಅಷ್ಟು ಫ್ರಸ್ಟ್ರೇಟ್ ಆಗ್ತಾ ಇದ್ದು ನನಗೆ. ನಾನು ಹೇಳಿದ್ನ ನಿನಗೆ ಯೂಟ್ರಸ್ ನನಗಿಡು ಅಂತ, ಅವ್ರಿಗೆ ಇಡಬೇಕಾಗಿತ್ತು, ಅವರೇ ಹಿಡಿಬೇಕಾಗಿತ್ತು ಅಂತ ಎಲ್ಲ ಅನ್ನಿಸ್ತಾ ಇತ್ತು. ಏನು ಮಾಡಿದೆ, ಇದನ್ನು ಯಾರೂ ಹೇಳೋಕ್ಕಾಗಲ್ಲ, ಅದಕ್ಕೆ ಸುಮ್ಮನೆ ಆಗ್ತಾ ಇದ್ದೆ. ಓಕೆ, ಸೊ ಈಗ ಸರ್ವಿಕ್ಸ್ ನಮಗಿರೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್ ನಮಗೆ ಬರುತ್ತೆ. ಸರ್ವಿಕ್ಸೇ ಇರಲಿಲ್ಲ ಅಂದಿದ್ರೆ ಸೂಪರ್ ಅಲ್ವಾ? ಓಕೆ, ಸೊ ಸರ್ವಿಕ್ಸ್ ಇರಲಿಲ್ಲ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಬರ್ತಿರಲಿಲ್ಲ, ಓವರಿ ಇಲ್ಲ ಅಂದರೆ ಓವರಿಯನ್ ಕ್ಯಾನ್ಸರ್ ಬರ್ತಾ ಇರಲಿಲ್ಲ, ಸೂಪರಾಗಿರ್ಬೋದಿತ್ತು. ಹಂಗೆ ಅನ್ನಿಸ್ತಾ ಇರುತ್ತೆ. ಸೊ ಈಗ ಕೊಟ್ಟಿರೋದನ್ನಂತೂ ತೆಗೆದು ಹಾಕೋಕ್ಕಾಗಲ್ಲ. ಬಟ್ ಈ ಥರ ಕ್ಯಾನ್ಸರ್ ವೆರೈಟಿನ ಆಗದೇ ಇರೋ ಹಾಗೆ ಸರ್ವೈಕಲ್ ಕ್ಯಾನ್ಸರ್ ಏನು ಅಂತಂತಂದರೆ ಪ್ರಿವೆಂಟೇಬಲ್. ಓಕೆ, ಸೊ ಪ್ರಿವೆಂಟ್ ಮಾಡೋದಕ್ಕೆ ಆಗುತ್ತೆ, ಬರದೇ ಇರೋ ಹಾಗೆ ತಡೆಯೋಕ್ಕಾಗತ್ತೆ ಅಂತಂತಂದರೆ ಯಾಕೆ ತಡಿಬಾರ್ದು? ಬಟ್ ಏನಂತಂದರೆ ಅವೇರ್ನೆಸ್ ಕಮ್ಮಿ, ಸುಮಾರಷ್ಟು ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ಓಕೆ, ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ. ಎಲ್ಲ ಹಾಸ್ಪಿಟಲ್ಸಲ್ಲಿ ಹಾಕಿರ್ತಾರೆ HPV ವ್ಯಾಕ್ಸಿನ್ ಬಗ್ಗೆ. ಸೊ ನೋಡಿದ್ರಿ ಅಂತಂತಂದರೆ ಡಾಕ್ಟರ್ನ ಅಪ್ರೋಚ್ ಮಾಡಿ ಮಾತಾಡಿ ಕೇಳಿ ಹಾಕಿಸ್ಕೊಳ್ಳಿ, ದಯವಿಟ್ಟು ಹಾಕಿಸ್ಕೊಳ್ಳಿ. ಸೊ ದ್ಯಾಟ್ ಯು ವಿಲ್ ಬಿ ಆನ್ ಸೇಫರ್ ಸೈಡ್. ನಿಮಗೆ ಈ ಕ್ಯಾನ್ಸರ್ ಬರೋ ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ಯಾನ್ಸರಿಂದ ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ಯಾನ್ಸರಿಂದ ಅಟ್ಲೀಸ್ಟ್ ನೀವು ತಪ್ಪಿಸ್ಕೋಬಹುದು. ನೀವು ಇಲ್ಲಿ ಬರ್ಕೊಂಬಂದ್ಬಿಟ್ಟಿದ್ವಿ, ಇಲ್ಲ ಬಂದೇ ಬರುತ್ತೆ ಅಂತಂತಂದರೆ ಅದಿಲ್ಲ ಅಂತಂದರೆ ಇನ್ಯಾವುದೋ ಬರುತ್ತೆ. ಓಕೆ, ಇಲ್ಲ ಅಂತಲ್ಲ, ಅಟ್ಲೀಸ್ಟ್ ಟು ಬಿ ಆನ್ ಅ ಸೇಫರ್ ಸೈಡ್ ನೀವು HPV ವ್ಯಾಕ್ಸಿನನ್ನು ತೊಗೊಳ್ಳಿ, ಎಲ್ಲ ಹೆಣ್ಮಕ್ಳಿಗೂ ಇದು. ಓಕೆ, ಸೊ ಇವತ್ತಿನ ವಿಡಿಯೋನಲ್ಲಿ HPV ವ್ಯಾಕ್ಸಿನ್ ಅಂದರೆ ಏನು, ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು, ಏನೇನೆಲ್ಲ ಆಗುತ್ತೆ ಅಂತ ತಿಳ್ಕೊತಾ ಹೋಗೋಣ. ಓಕೆ, ಬನ್ನಿ ಮತ್ತೆ ತಡ. ಸೊ HPV ವ್ಯಾಕ್ಸಿನ್ ಅಂತಂತಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಬರದೇ ಇರೋ ಹಾಗೆ ತಡೆಗಟ್ಟೋದಕ್ಕೋಸ್ಕರ ಕೊಡುವಂತಹ ವ್ಯಾಕ್ಸಿನ್ನೇ HPV ವ್ಯಾಕ್ಸಿನ್. ಓಕೆ, ಸೊ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಲ್ಲಿ ಸುಮಾರಷ್ಟು ವೆರೈಟಿ 200 ಟೈಪ್ಸ್ ಆಫ್ ವೈರಸ್ ಇದೆ ಅಂತೆ. ಓಕೆ, ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ನ ಕಾಸ್ ಮಾಡುವಂತಹ ವೈರಸ್ ನಂಬರು 16 ಆ್ಯಂಡ್ 18. ಓಕೆ, ಈ ಎರಡು ವೈರಸ್ ಟೈಪಿಂದ ನಮಗೆ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ. ಇದನ್ನು ಬಿಟ್ಟರೆ ಬೇರೆ ಎಲ್ಲ ಯಾವ ಟೈಪ್ ಆಫ್ ಕ್ಯಾನ್ಸರ್ ಬರಬಹುದು, HPV ವೈರಸ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಯಾವೆಲ್ಲ ಟೈಪ್ ಆಫ್ ಕ್ಯಾನ್ಸರ್ಸ್ ಬರಬಹುದು ಅಂತಂದರೆ, ಒಂದು ಸರ್ವೈಕಲ್ ಕ್ಯಾನ್ಸರು, ನೆಕ್ಸ್ಟು ವೆಜೈನಲ್ ಕ್ಯಾನ್ಸರ್, ಆ್ಯನಲ್ ಕ್ಯಾನ್ಸರ್, ಉಲ್ವರ್ ಕ್ಯಾನ್ಸರ್, ಪೆನೈಲ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್, ಸುಮಾರಷ್ಟು ವೆರೈಟಿ ಆಫ್ ಕ್ಯಾನ್ಸರ್ಸು ಬರುತ್ತೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ. ಓಕೆ, ಸೊ ಫಸ್ಟ್ ಥಿಂಗು ಪ್ರಿವೆಂಟ್ ಮಾಡಬಹುದು ಅಂತಂತಂದರೆ ಹೇಗೆ, ಬಂದಿದೆನೋ ಇಲ್ವೋ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅಂತಂದರೆ 2 ಟೆಸ್ಟ್ ಮಾಡ್ತಾರೆ. ಒಂದು HPV ಟೆಸ್ಟ್, ಇನ್ನೊಂದು ಪ್ಯಾಪ್ ಟೆಸ್ಟ್ ಅಂತ. ಓಕೆ, ಇವೆರಡು ಟೆಸ್ಟ್ ಮಾಡಿದವಾಗ ನಿಮಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಬಂದಿದೆನೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಎವ್ರಿ ಇಯರ್ ಈ 2 ಟೆಸ್ಟ್ನ ಹೆಣ್ಮಕ್ಳು ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಇದರಿಂದ ನಿಮಗೆ ಈ HPV ವೈರಸ್ ಬಂದಿದೆನೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಬರದೇ ಇರೋ ಹಾಗೆ ತಡೆಯೋದಕ್ಕೆ HPV ವ್ಯಾಕ್ಸಿನನ್ನು ಹಾಕಿಸ್ಬೇಕು. ಸೊ ಈ HPV ವ್ಯಾಕ್ಸಿನಲ್ಲಿ ಸುಮಾರಷ್ಟು ವೆರೈಟಿ ಇದೆ. ಏನೆಲ್ಲ ವೆರೈಟಿ ಇದೆ? ಕ್ಯಾನ್ಸರ್ ಜೊತೆಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಜೆನೈಟಲ್ ಆರ್ಗನ್ಸ್ ಮೇಲೆ ವ್ರಾಟ್ಸ್ ಅಂತ ಆಗುತ್ತೆ. ಆಯಿತಾ? ಗಾಯಗಳಾಗುತ್ತೆ. ಇದು ಕೀವು ತುಂಬಿರುವಂತಹ ಗಾಯಗಳು, ವೆರಿ ಇನ್ಫೆಕ್ಷಿಯಸ್, ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಕೂಡ ಕಂಟೇಜಿಯಸ್ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಧ್ಯತೆಯೂ ಇರುತ್ತೆ. ತುಂಬ ವಿಯರ್ಡ್ ಲುಕ್ಕೆಲ್ಲ ಇರುತ್ತೆ. ಓಕೆ, ಸೊ ಈ HPV ವ್ಯಾಕ್ಸಿನ್ ಹಾಕ್ಸೋದ್ರಿಂದ
ವೈರಸ್ ಬರದೇ ಇರೋ ಹಾಗೆ ತಡೆಯುತ್ತೆ ಅಂದಮೇಲೆ ಸೊ ಕ್ಯಾನ್ಸರಿಂದ ಕೂಡ ತಡೆಯುತ್ತೆ ಆ್ಯಂಡ್ ಈ ರ್ಯಾಟ್ಸ್ ಆಗದೆ ಇರೋ ಹಾಗೆ ಕೂಡ ತಡೆಯುತ್ತೆ. ಓಕೆ, ಸೊ ಇದರಲ್ಲಿ 3 ಟೈಪ್ಸ್ ಆಫ್ ವ್ಯಾಕ್ಸಿನ್ ಇರೋದು. ಒಂದು ಫಸ್ಟು ಸರ್ವೋರಿಕ್ಸ್ ಅಂತ ಅಂದರೆ ಅದು ಹೆಸರು, ಆ್ಯಂಡ್ ಇದು ಬೈವ್ಯಾಲೆಂಟ್ ವ್ಯಾಕ್ಸಿನ್ ಅಂತಂದರೆ ಬೈವ್ಯಾಲೆಂಟ್ ಅಂತಂದರೆ 2 ಟೈಪ್ ಆಫ್ ವೈರಸ್ HPV ವೈರಸ್ ವಿರುದ್ಧ ಈ ವ್ಯಾಕ್ಸಿನ್ನ ಹಾಕ್ತಾರೆ. ದಟ್ ಇಸ್ 16 and 18. HPV 16 and 18 ನಿಮಗೆ ಸರ್ವೈಕಲ್ ಕ್ಯಾನ್ಸರ್ ಬರೋದಕ್ಕೆ ಕಾರಣ. ಸೊ ಹಾಗಾಗಿ ಸರ್ವೈಕಲ್ ಕ್ಯಾನ್ಸರ್ ವಿರುದ್ಧ ನೀವು ವ್ಯಾಕ್ಸಿನ್ ಹಾಕಿಸ್ಬೇಕು ಅಂತಂತಂದರೆ ಇದನ್ನು ಹಾಕಿಸ್ಬೇಕು. ಸೊ ಅದರ ಹೆಸರು ಸರ್ವ್ಯಾರಿಕ್ಸ್ ಅಂತ, ಬೈವ್ಯಾಲೆಂಟ್ ವ್ಯಾಕ್ಸಿನ್ ಇದು. ನೆಕ್ಸ್ಟು ಗಾರ್ಡಾಸಿಲ್ ಅಂತ, ಇದು ಕ್ವಾಡ್ರಾವ್ಯಾಲೆಂಟ್ ವ್ಯಾಕ್ಸಿನ್ನು. ಕ್ವಾಡ್ರಾವ್ಯಾಲೆಂಟ್ ಅಂತಂದರೆ 4 ಅಂತ. ಓಕೆ, ಈಗ ಹೆಂಗೆ ಡಬಲ್, ಟ್ರಿಪಲ್, ಕ್ವಾಡ್ರಪಲ್ ಅಂತ ಹೇಳ್ತಾರಲ್ಲ ಆ ಥರ ಕ್ವಾಡ್ರಾವ್ಯಾಲೆಂಟ್ ಅಂದರೆ 4 HPV ವೈರಸ್ ವಿರುದ್ಧ ಹಾಕುವಂತಹ HPV ವ್ಯಾಕ್ಸಿನ್ ಇದು ಗಾರ್ಡಾಸಿಲ್ ಅಂತ. ಇದು ಯಾವುದ್ರ ವಿರುದ್ಧ ಅಂತಂದರೆ 16 and 18, 6 and 11 ಈ 4 HPV ಟೈಪ್ಸ್ ವಿರುದ್ಧವಾಗಿ ಹಾಕುವಂತಹ HPV ವ್ಯಾಕ್ಸಿನ್ ಹೆಸರು ಗಾರ್ಡಾಸಿಲ್ ಅಂತ. ಓಕೆ, ಇದು ಕ್ವಾಡ್ರಾವ್ಯಾಲೆಂಟ್. ನೆಕ್ಸ್ಟು ಗಾರ್ಡಾಸಿಲ್ 9 ಅಂತ, ಇದು ನ್ಯಾನೋವ್ಯಾಲೆಂಟ್. ಇದು 9 HPV ಟೈಪ್ಸ್ ವಿರುದ್ಧ ಕೆಲಸ ಮಾಡುತ್ತೆ. 16, 18, 6, 11, 31, 33, 45, 52, 5 ಈ 9 ಥರನಾದ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವಿರುದ್ಧ ಹೋರಾಡೋದಕ್ಕೋಸ್ಕರ ಕ್ವಾಡ್ರಾಸಿಲ್ 9 ಅನ್ನೋ ವ್ಯಾಕ್ಸಿನನ್ನು ಹಾಕ್ತಾರೆ. ಓಕೆ, ಇದು 3 ಟೈಪ್ ಆಫ್ ವ್ಯಾಕ್ಸಿನ್ HPV ವ್ಯಾಕ್ಸಿನ್ಸ್. ಈ 3 ವೆರೈಟಿನಲ್ಲಿ ವಿಚ್ ಇಸ್ ಬೆಸ್ಟ್ ಫಾರ್ ಮೀ, ನಾನು ಯಾವುದನ್ನು ಹಾಕಿಸ್ಕೋಬೇಕು ಅಂತಂತಂದರೆ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ನಿಮ್ಮ ಲೈಫ್ ತಿಳ್ಕೊಂಡು, ನಿಮ್ಮ ಲೈಫ್ ಹಿಸ್ಟ್ರಿನ ತಿಳ್ಕೊಂಡು ಡಾಕ್ಟರ್ ವಿಲ್ ಡಿಸೈಡ್ ನಿಮಗೆ ಯಾವುದನ್ನು ಹಾಕಬೇಕು ಅಂತ. ಓಕೆ, ನೆಕ್ಸ್ಟು ವಾಟ್ ಇಸ್ ದ ರೈಟ್ ಏಜ್ ಫಾರ್ HPV ವ್ಯಾಕ್ಸಿನ್. ನಾನು ಇವಾಗ ನೋಡ್ತಾ ಇದ್ದೀನಿ, ಇವಾಗ ಹಾಕಿಸ್ಕೋಬೋದಾ, ನನ್ನ 45 ಏಜು ನಾನು ಹಾಕಿಸ್ಕೋಬೋದಾ, ಐಮ್ ಜಸ್ಟ್ 20 ನಾನು ಹಾಕಿಸ್ಕೋಬಹುದಾ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಈ ಸರ್ವೈಕಲ್ ಕ್ಯಾನ್ಸರ್ ಅಂತ ಮಾತು ಬಂತು ಅಂತಂದರೆ ಯಾರಿಗೆಲ್ಲ ಸರ್ವಿಕ್ಸ್ ಇರುತ್ತೆ ಎಲ್ಲರೂ ಹಾಕಿಸ್ಕೋಬೇಕು ಅಂತ. ಓಕೆ, ಬಟ್ ಏನು ಅಂತಂತಂದರೆ ಯಂಗ್ ಏಜಲ್ಲಿ ಈ ವ್ಯಾಕ್ಸಿನನ್ನು ಹಾಕ್ಸಿದ್ವಿ ಅಂತಂತಂದರೆ ನಿಮಗೆ ಬರುವಂತಹ ಸಾಧ್ಯತೆ, HPV ವೈರಸ್ ಬರುವಂತಹ ಸಾಧ್ಯತೆ ಕಂಪ್ಲೀಟಾಗಿ 0 ಆಗುತ್ತೆ. ಓಕೆ, ಆ್ಯಕ್ಚುಲಾಗಿ ಹೇಳಬೇಕು ಅಂತಂತಂದರೆ ಸೆಕ್ಷುವಲಿ ಆ್ಯಕ್ಟಿವ್ ಆಗೋಕ್ಕಿಂತ ಮುಂಚೆ ಈ HPV ವ್ಯಾಕ್ಸಿನನ್ನು ಹಾಕಿಸ್ಬೇಕು. ಸೊ 9th ಗ್ರೇಡಿಂದ ಎಲ್ಲ ಹೆಣ್ಮಕ್ಳಿಗೆ ಹಾಕಬೇಕು ಅಂತ ರೂಲ್ಸು. ಓಕೆ, ಬಟ್ ಅವೇರ್ನೆಸ್ ಕಮ್ಮಿ ಇರೋದಕ್ಕೆ ಯಾರೂ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಓಕೆ, ಸೊ ಯಾರೆಲ್ಲ ಹಾಕಿಸ್ಬೇಕು ಅಂತಂತಂದರೆ ಬೆಸ್ಟ್ ಏಜ್ ಅಂತಂದರೆ 9 ಇಯರ್ಸಿಂದ 26 ಏಜ್ ನಲ್ಲಿರುವಂಥ ಹೆಣ್ಮಕ್ಳು ಹಾಕ್ಸಿದ್ರಿ ಅಂತಂತಂದರೆ ಅದು ಬೆಸ್ಟ್ ಟೈಮ್. ಓಕೆ, 27ಇಂದ 45 ಏಜಲ್ಲಿ ಇರುವಂತಹ ಹೆಣ್ಮಕ್ಳು ಹಾಕಿಸ್ತಾ ಇದ್ದೀರಾ ಅಂತಂತಂದರೆ ಇಟ್ ಈಸ್ ಸ್ಟಿಲ್ ಬೆಟರ್ ಕ್ಯಾಚಪ್ ವ್ಯಾಕ್ಸಿನ್ ಅಂತ. ಓಕೆ, ಯಾಕೆ ಅಂತಂತಂದರೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಸೆಕ್ಷುವಲ್ ಆ್ಯಕ್ಟಿವ್ ಇರ್ತಾರೆ ಹೆಣ್ಮಕ್ಳು. ಸೊ ದ್ಯಾಟ್ ವಿ ವಿಲ್ ನೆವರ್ ನೋ, ಆಲ್ರೆಡಿ ಬಂದಿತ್ತು ಅಂತಂತಂದರೆ ವಿ ಕಾಂಟ್ ಹೆಲ್ಪ್ ಅಲ್ವಾ. ಸೊ ಹಾಗಾಗಿ ಆ್ಯಕ್ಚುಲಿ ಆ್ಯಕ್ಟಿವ್ ಆಗೋಕ್ಕಿಂತ ಮುಂಚೆ ಈ ವ್ಯಾಕ್ಸಿನನ್ನು ಹಾಕಿಸ್ಕೋಬೇಕು ಅಂತ ಹೇಳ್ತಾರೆ. ಈಗ ಆಲ್ರೆಡಿ 20+ ಏಜಲ್ಲಿದ್ದು 45ಕ್ಕಿಂತ ಬಿಲೋ ಇದ್ದೀರಾ ಅಂತಂತಂದರೆ ದೆನ್ ಆಲ್ಸೋ ಯು ಕ್ಯಾನ್ ಅಪ್ರೋಚ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಫಾರ್ ಡೀಟೇಲ್ಸ್. ಡಾಕ್ಟರ್ನ ಮೀಟ್ ಮಾಡಿ ಸೊ ದ್ಯಾಟ್ ನಿಮಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. 45ಕ್ಕಿಂತ ಮೇಲ್ಗಡೆ ಇರುವಂತಹ ಏಜ್ನವರು ಇದನ್ನು ಹಾಕಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಇನ್ನೂ ಡೌಟ್ ಏನಾದರೂ ಇತ್ತು ಅಂತಂತಂದರೆ ಡಾಕ್ಟರ್ಸ್ನ ಮೀಟ್ ಮಾಡಿ ಕೇಳಿ. HPV ವ್ಯಾಕ್ಸಿನ್ ಅಂತಂದರೆ ಪೋಲಿಯೋ ವ್ಯಾಕ್ಸಿನ್ ಥರ ಒಂದೇ ಒಂದು ಡ್ರಾಪ್ ಹಾಕಿ ಬಿಟ್ಬಿಡೋದಲ್ಲ. ಇದನ್ನು ಸೀರೀಸ್ ಆಫ್ ವ್ಯಾಕ್ಸಿನ್ ಅಂದರೆ ಶಾರ್ಟ್ಸಲ್ಲಿ ಕೊಡ್ತಾ ಹೋಗ್ತಾರೆ. ಇಷ್ಟು ದಿವಸ ಆದಮೇಲೆ ಮತ್ತೊಂದು ತೊಗೋಬೇಕು ಅಂತ. ಓಕೆ, ಸೊ ಆ ಥರ ಡೋಸೇಜ್ ಏನೇನು ಅಂತಂದರೆ 9 to 14 ಇಯರ್ಸಲ್ಲಿ ಇರುವಂಥ ಈ ಏಜ್ ಗ್ರೂಪ್ ಮಕ್ಕಳಲ್ಲಿ 2 doses ಈಸ್ ಇನಫ್ ಅಂತ. ಓಕೆ, ಒಂದು ಇವತ್ತು ಹಾಕಿದ್ರು ಅಂತಂದರೆ ಇವತ್ತಿಂದ 6 months ಆದಮೇಲೆ ಸೆಕೆಂಡ್ ಡೋಸ್ನ ಹಾಕಬೇಕು. ಓಕೆ, ನೆಕ್ಸ್ಟು 15 ಇಯರ್ಸಿಂದ 26 ಇಯರ್ಸ್ನಲ್ಲಿ ಇರುವಂತಹ ಹೆಣ್ಮಕ್ಳಿಗೆ 3 ಡೋಸ್ ಆಯಿತಾ. ಫಸ್ಟು ಡೋಸು ಇವತ್ತು ಹಾಕಿದ್ದಾರೆ ಅಂತಂತಂದರೆ ಇವತ್ತಿಂದ 2 ತಿಂಗಳು ಆದಮೇಲೆ ಇನ್ನೊಂದು ಡೋಸು, ಅಲ್ಲಿಂದ 4 ತಿಂಗಳಾದಮೇಲೆ 3ನೇ ಡೋಸು. ಓಕೆ, ಆ್ಯಂಡ್ ನೆಕ್ಸ್ಟು 27 to 45 ಏಜಲ್ಲಿ ಇರುವಂಥವ್ರಿಗೂ ಕೂಡ ಸೇಮ್ 3 doses.
ಫಸ್ಟ್ ವ್ಯಾಕ್ಸಿನ್ ಇವತ್ತು ಅಂತಂದರೆ ಇವತ್ತಿಂದ 2 ತಿಂಗಳಾದಮೇಲೆ 2ನೇ ಡೋಸು, ಅಲ್ಲಿಂದ 4 ತಿಂಗಳಾದಮೇಲೆ 3ನೇ ಡೋಸು. ಓಕೆ, ಇದು ಅಗೇನ್ ಡಿಪೆಂಡ್ಸ್ ಆನ್ ಯು. ಸೊ ದ್ಯಾಟ್ ಡಾಕ್ಟರ್ ಹತ್ರ ನಾನು ಹೇಳ್ತಾ ಇರೋದು ಜನರಲೈಸ್ಡ್ ಆಯಿತಾ. ನಿಮಗೇನು ಅನ್ನೋದನ್ನು ನೀವು ಕನ್ಸಲ್ಟ್ ಮಾಡ್ತಾ ಇರುವಂತಹ ಡಾಕ್ಟರೇ ಹೇಳಬೇಕು. ನೆಕ್ಸ್ಟು ಇದನ್ನು ಎಲ್ಲಿ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅಂತಂತಂದರೆ ಕೈಗೆ ಇಲ್ಲಿ ಕೊಡ್ಬೋದು ಅಥವಾ ತೊಡೆಯ ಮುಂಭಾಗಕ್ಕೆ ಕೊಡಬಹುದು. ಸಪೋಸ್ ಏನಾದರೂ ನೀನು 3 ಡೋಸ್ ತೊಗೊಳೋದಕ್ಕೆ ನನಗೆ ಡಾಕ್ಟರ್ ಹೇಳಿದ್ದಾರೆ, 1 ಡೋಸ್ ನಾನು ಮಿಸ್ ಮಾಡಿಬಿಟ್ಟೆ ಅಂತಂತಂದರೆ ಏನು ಮಾಡಬೇಕು? ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ತೊಗೋಬೇಕು. ಓಕೆ, ಆ್ಯಂಡ್ ನೆಕ್ಸ್ಟು ಯಾರೆಲ್ಲ ತೊಗೋಬಾರ್ದು ಅಂತಂದರೆ ಪ್ರೆಗ್ನೆಂಟ್ ಆಗ್ತಾ ಇರೋರು, ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಅಥವಾ ಪ್ರೆಗ್ನೆಂಟ್ ಆಗಿರೋರು ದಯವಿಟ್ಟು ತೊಗೊಳೋದಕ್ಕೆ ಹೋಗ್ಬಿಡಿ. ಸೊ ಏನು ಮಾಡ್ತಾರೆ ಅಂತಂದರೆ ನೀವು ನೆಕ್ಸ್ಟು ಮದುವೆ ಮಾಡ್ಕೊತಾ ಇದ್ದೀರಾ ಅಂತಂತಂದರೆ ನೀವು ಇವತ್ತು ತೊಗೊಂಡ್ರಿ ಅಂತಂತಂದರೆ ಇವತ್ತಿಂದ ನೆಕ್ಸ್ಟು ಮದುವೆ ಆಗುತ್ತೆ, ಅದಾದಮೇಲೆ ನಿಮ್ಮ ಸೆಕ್ಷುವಲ್ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂತಂತಂದರೆ 6 ಮಂತ್ಸ್ ಆದಮೇಲೆ ನೀವು ಬೇಬಿ ಪ್ಲ್ಯಾನ್ ಮಾಡಬೇಕು. ಓಕೆ, ಅಲ್ಲಿವರೆಗೂ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನೀವು HPV ವ್ಯಾಕ್ಸಿನ್ನ ತೊಗೊತಾ ಇದ್ದೀರಾ ಅಂತಂದರೆ ಅಟ್ಲೀಸ್ಟ್ ಸರ್ಟನ್ ಮಂತ್ಸ್ವರೆಗೂ ಗ್ಯಾಪ್ ಕೊಟ್ಟು ದೆನ್ ಯು ಸ್ಟಾರ್ಟ್ ಯುವರ್ ಲೈಫ್ ಆಯಿತಾ. ನೀವು ಸೆಕ್ಷುವಲಿ ಆ್ಯಕ್ಟಿವ್ ಆಗೋಕ್ಕಿಂತ ಮುಂಚೆ ಈ HPV ವ್ಯಾಕ್ಸಿನ್ನ ತೊಗೊಂಡ್ರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಅಂತ. ಓಕೆ, ಅದಕ್ಕೋಸ್ಕರ ಸೊ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇರೋರು ಆ್ಯಂಡ್ ಪ್ರೆಗ್ನೆಂಟ್ ಆಗಿರೋರು ಆಲ್ರೆಡಿ ತೊಗೋಬಾರ್ದು. ಆ್ಯಂಡ್ ನೆಕ್ಸ್ಟು ಯಾರಿಗಾದರೂ ಅಲರ್ಜಿ, ಅಲರ್ಜಿ ಥರನೋ ಇನ್ಯಾವುದೋ ಅಲರ್ಜಿ ಇತ್ತು ಅಂತಂತಂದರೆ ಅಥವಾ 1 ಡೋಸ್ ತೊಗೊಂಡಾಗ ನಿಮಗೆ ಯಾವುದೇ ಥರನಾದಂತಹ ಅಲರ್ಜಿ ಆಗಿತ್ತು ಅಂತಂತಂದರೆ 2nd ಡೋಸು ತೊಗೊಳೋದಕ್ಕೆ ಹೋಗ್ಬಿಡಿ. ಫಸ್ಟು ಡಾಕ್ಟರ್ ಹತ್ರ ಮಾತಾಡಿ ಈ ಥರ ಎಲ್ಲ ಆಗಿತ್ತು ನನಗೆ ಫಸ್ಟ್ ಡೋಸ್ ಆದಮೇಲೆ ಅಂತ. ಓಕೆ, ಅದಕ್ಕೆ ನಾನು ಮುಂಚೆ ಖಂಡಿತವಾಗ್ಲೂ ತೊಗೊಳಕ್ಕೆ ಹೋಗ್ಬೇಡಿ. ಇದನ್ನು ಬಿಟ್ಟರೆ ತುಂಬ ಹುಷಾರಿಲ್ಲ, ತುಂಬ ಹೈ ಫೀವರ್ ಇದೆ, ಇನ್ನೇನೋ ಆಗಿದೆ, ತುಂಬ ನಾಟ್ ಇನ್ ಅ ಪೊಸಿಷನ್ ಟು ಏನಂತ ಅದಕ್ಕೆ ಗೋ ಆ್ಯಂಡ್ ಅಪ್ರೋಚ್ ಡಾಕ್ಟರ್ ಅನ್ನೋಂತಹ ಸಿಚುವೇಶನ್ ಇತ್ತು, ಇಲ್ಲ ಆದ್ರೂ ನಾನು HPV ವ್ಯಾಕ್ಸಿನ್ ಇದೆ ತೊಗೋಬೇಕು ಅಂತಂತ ಹೇಳಿ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ. ವೆನ್ ಯು ಆರ್ ಓಕೆ, ವೆನ್ ಯು ಆರ್ ಹೆಲ್ದಿ, ದೆನ್ ಓನ್ಲಿ ಗೋ ಆ್ಯಂಡ್ ಗೆಟ್ HPV ವ್ಯಾಕ್ಸಿನ್. ಎಲ್ಲಿ ತೊಗೋಬೇಕು HPV ವ್ಯಾಕ್ಸಿನ್ನ ಅಂತಂದರೆ ಎಲ್ಲ ಹಾಸ್ಪಿಟಲ್ಸಲ್ಲಿ ಇದನ್ನು ಕೊಡ್ತಾರೆ. ಓಕೆ, ಎಲ್ಲ ಗೈನಿಕಾಲಜಿಸ್ಟ್ ಎಲ್ಲೆಲ್ಲ ಇರ್ತಾರೆ, ಅವರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಸಣ್ಣ ಕ್ಲಿನಿಕ್ಕೇ ಆಗಿರಬಹುದು, ದೊಡ್ಡ ಹಾಸ್ಪಿಟಲ್ಲೇ ಆಗಿರಬಹುದು, ನಿಮ್ಮ ಮನೆ ಹತ್ತಿರ ಇರುವಂತಹ ಕ್ಲಿನಿಕ್ ಅಥವಾ ಹಾಸ್ಪಿಟಲಲ್ಲಿ ಇರುವಂತಹ ಗೈನಿಕ್ನ ಅಪ್ರೋಚ್ ಮಾಡಿ. ಸೊ ದ್ಯಾಟ್ ನಿಮಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಆ್ಯಂಡ್ ಇದೇನು ಬರೀ ಹೆಣ್ಮಕ್ಳಿಗೆ ಅಷ್ಟೇನಾ ಅಂತಂತ ಕೇಳಿದರೆ ಈ HPV ವೈರಸ್ಸಿಂದ ಆ್ಯನಲ್ ಕ್ಯಾನ್ಸರ್ ಆಗಬಹುದು, ಆ್ಯಂಡ್ ಪಿನೈಲ್ ಕ್ಯಾನ್ಸರ್ ಆಗಬಹುದು, ಥ್ರೋಟ್ ಕ್ಯಾನ್ಸರ್ ಆಗಬಹುದು, ನೆಕ್ ಕ್ಯಾನ್ಸರ್ ಆಗಬಹುದು. ಓಕೆ, ಸೊ ಹಾಗಾಗಿ ಗಂಡ್ಮಕ್ಳು ಕೂಡ ಈ HPV ವ್ಯಾಕ್ಸಿನ್ನ ಹಾಕಿಸ್ಕೋಬಹುದು. ಓಕೆ, ಟು ಬಿ ಆನ್ ಸೇಫರ್ ಸೈಡ್. ಆ್ಯಂಡ್ ಈ ವ್ಯಾಕ್ಸಿನ್ ಹಾಕಿಸ್ಕೊಂಡ್ಮೇಲೆ ಕೆಲವೊಂದಿಷ್ಟು ಮೈಲ್ಡ್ ಸಿಂಪ್ಟಮ್ಸ್ ಕೂಡ ಇರುತ್ತೆ, ಮರೆಯಕ್ಕೆ ಹೋಗ್ಬಿಡಿ. ಸ್ವಲ್ಪ ರೆಡ್ನೆಸ್ ಆಗಿರ್ಬೋದು, ವ್ಯಾಕ್ಸಿನ್ ತೊಗೊಂಡಾದ ಜಾಗದಲ್ಲಿ ಅಲ್ಲಿ ರೆಡ್ನೆಸ್ ಆಗಿರಬಹುದು, ಸ್ವಲ್ಪ ತಲೆ ಸುತ್ತೋದು, ವಾಮಿಟಿಂಗ್ ಆಗಬಹುದು, ನಾಸಿಯಾ ಆಗಬಹುದು, ಸ್ವಲ್ಪ ಸುಸ್ತು ಅಂತ ಅನ್ನಿಸ್ಬೋದು. ಇವೆಲ್ಲ ಕಾಮನ್. ಓಕೆ, ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಸ್ ಆಫ್ಟರ್ HPV ವ್ಯಾಕ್ಸಿನ್. ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ. ಯಾವಾಗ ಸಿವಿಯರ್ ಆದಂತಹ ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ತು ಅಂತಂತಂದರೆ ದೆನ್ ಯು ಶುಡ್ ಅಪ್ರೋಚ್ ಡಾಕ್ಟರ್. ಓಕೆ, ಇದಿಷ್ಟೇ HPV ವ್ಯಾಕ್ಸಿನ್ ಬಗ್ಗೆ. ಯಾರಿಗೆಲ್ಲ ಕ್ಯಾನ್ಸರ್ ಬಗ್ಗೆ ಯಾರಿಗೆಲ್ಲ ಅಂತ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಬರುವಂತಹ ಸಾಧ್ಯತೆ ಇದೆ ಅಂತಂದಮೇಲೆ ಟು ಬಿ ಆನ್ ಸೇಫರ್ ಸೈಡ್ ನೀವು ಹೋಗಿ ಡಾಕ್ಟರ್ನ ಮೀಟ್ ಮಾಡಿ HPV ವ್ಯಾಕ್ಸಿನನ್ನು ತೊಗೊಳ್ಳೋದು ತುಂಬಾ ಮುಖ್ಯ. ಓಕೆ, ನಾನು ಇನ್ನೂ ತೊಗೊಂಡಿಲ್ಲ, ಇಲ್ಲಿ ಅಂತೂ ತೊಗೊಳೋದಕ್ಕಾಗಲ್ಲ, ಈ ಊರಲ್ಲಿ ವಾಪಸ್ ಬೆಂಗಳೂರಿಗೆ ಬಂದ ಮೇಲೇ ತೊಗೊಳೋದಕ್ಕಾಗೋದು. ಓಕೆ, ಐ ಆಮ್ ಈಗರ್ಲಿ ವೇಟಿಂಗ್. ನನಗೂ ಹೆಣ್ಮಗಳು ಇರೋದರಿಂದ ಇನ್ನಿಷ್ಟು ಭಯ ನನಗೆ. ಅವಳಿಗೂ ಹಾಕಿಸ್ಬೇಕು, 9 ಇಯರ್ಸ್ ಆದಮೇಲೆ ಹಾಕಿಸ್ಬೇಕು, ನೋಡೋಣ. ಓಕೆ, ಆ್ಯಂಡ್ HPV ವ್ಯಾಕ್ಸಿನ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಗಂಡು ಮಕ್ಕಳಾದ್ರೂ ನೋಡಿದ್ರಿ ಅಂತಂತಂದರೆ ನಿಮ್ಮ ಅಕ್ಕ, ತಂಗಿ, ಹೆಂಡತಿ, ಅಮ್ಮ, ಅತ್ತೆ, ನಿಮ್ಮ ಸರ್ಕಲಲ್ಲಿ ಯಾರೆಲ್ಲ ಹೆಣ್ಮಕ್ಳಿದ್ದಾರೆ ಅವರಿಗೆಲ್ಲ ಫಾರ್ವರ್ಡ್ ಮಾಡಿ. ಓಕೆ, ಅವೇರ್ನೆಸ್ ಸ್ಪ್ರೆಡ್ ಆಗಲಿ HPV ವ್ಯಾಕ್ಸಿನ್ ಬಗ್ಗೆ. ಸೊ ದ್ಯಾಟ್ ಅಟ್ಲೀಸ್ಟ್ ಕೆಲವೊಂದಿಷ್ಟು ಕ್ಯಾನ್ಸರ್ ಟೈಪ್ಸಿಂದನಾದರೂ ಹೆಣ್ಮಕ್ಳು ಬಚಾವಾಗಲಿ ಅಂತ ಅಷ್ಟೇ. ಓಕೆ, ಬ್ರೆಸ್ಟ್ ಕ್ಯಾನ್ಸರ್ಗಂತೂ ಇದು ಮಾಡಲ್ಲ, ಓವರಿಯನ್ ಕ್ಯಾನ್ಸರ್ಗೂ ಇದು ಹೆಲ್ಪ್ ಆಗಲ್ಲ. ಅಟ್ಲೀಸ್ಟ್ ಬೇರೆ ಸರ್ವೈಕಲ್ ಕ್ಯಾನ್ಸರ್ ಬರದೇ ಇರೋ ಹಾಗೆ ತಡೆಯುತ್ತೆ ಅಂತಂತಂದರೆ ಯಾಕೆ ಮಾಡಬಾರ್ದು ಅನ್ನೋದು ಕ್ವಶನ್. ಆ್ಯಂಡ್ ಈ ವ್ಯಾಕ್ಸಿನ್ನ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಕೂಡ ಹಾಕ್ತಾರೆ. ಸೊ ದ್ಯಾಟ್ ಒಂದ್ಸತಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಕೂಡ ಎನ್ಕ್ವೈರಿ ಮಾಡಿ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.